ನಮಸ್ಕಾರ. ಕ್ರೈಮ್ ಡೈರಿಗೆ ಸ್ವಾಗತ. ನಾನು ನವಿತಾ ಜೈನ್. ಇನ್ಸ್ಟಾದಲ್ಲಿ ಲವ್, ದೇಗುಲದಲ್ಲಿ ಮದುವೆ, 1 ವರ್ಷ ಸಂಸಾರ, ಮಗು ಕೊಟ್ಟು ಟಾರ್ಚರ್, ಅಂದು ಚಿನ್ನಿ ಬಂಗಾರ ಎಂದವನೇ ಹಣಕ್ಕಾಗಿ ಪೀಡಿಸಿ ನರಕ ತೋರಿಸಿದ ಹೇಗೆ? ಆ ಹೆಣ್ಮಗಳು ಬಿಚ್ಚಿಟ್ಟ ಕರಾಳ ಕಥೆಯೇ ಈ ಹೊತ್ತಿನ ಕ್ರೈಮ್ ಡೈರಿ. ಬೆಳಗ್ಗೆದ್ದು ಗಂಡ ಕೆಲ್ಸಕ್ಕೆ ಹೋಗಿದ್ದ. ಇಡೀ ದಿನ ಬೆವರು ನೀರು ಹರಿಸಿ ಮನೆಗೆ ಬಂದಿದ್ದ. ಬಾಗಿಲು ತೆಗೆದು ಒಳಗೆ ಹೋಗಿದ್ದವನು ಎದೆ ಬಡಿದುಕೊಂಡು ಗೋಳಾಡತೊಡಗಿದ್ದ. ಅವನ ಕೂಗಾಟ ನೋಡಿ ಅಕ್ಕಪಕ್ಕದ ಮನೆಯವರು ಓಡೋಡಿ ಬಂದು ನೋಡಿದವರೂ ಕೂಡ ಮರುಗಿದ್ರು. ಯಾಕಂದ್ರೆ ತಾಯಿ ಮಗ ಹೆಣವಾಗಿ ಹೋಗಿದ್ರು. ಆ ಇಬ್ಬರ ಸಾವಿಗೆ ಕಾರಣ ಅತ್ತೆ. ಹಾಗಾದ್ರೆ ಆ ಅತ್ತೆ ಏನ್ ಮಾಡಿದ್ಲು, ಅಸಲಿ ಕಹಾನಿ ಏನು ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಇಲ್ದೇ ಇರೋ ಟಾರ್ಚರ್ ಅನ್ನು ಕೊಡ್ತಿದ್ರು ಅವರು. ಊಟ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಉಪವಾಸ ಇರೋದು. ಈ ಮಗುವಿಗೆ ಬೇರೆ ಮನೆಯಿಂದ ಹಾಲೆಲ್ಲ ತಗೊಂಡು ಬಂದು ಹಾಕ್ತಿದ್ದೆ ನಾನು. ಅವ್ರು ಹಾಲು ಕೂಡ ತಂದು ಹಾಕ್ತಾ ಇರ್ಲಿಲ್ಲ. ಆ ಥರ ಎಲ್ಲ ಮಾಡ್ತಿದ್ರು. ಪಾಪುಗೆ ಹಾಲು ಕುಡಿಸಿ ಮಲಗಿ ಹೋಗೋ ಅಷ್ಟರಲ್ಲಿ ಅವ್ರು ಊಟ ಮಾಡಿ ತಿಂದು ತೊಳೆದಿರ್ತಿದ್ರು. ಅವ್ರು ಮಾಡಿಕೊಂಡು ನಾನು ಮಾಡಿದ್ದು ಅವ್ರು ತಿಂತಾ ಇರಲಿಲ್ಲ. ಹಾಗೆಲ್ಲ ಮಾಡ್ತಿದ್ರು. ನನಗೇನಿಲ್ಲ, ನಂಗೆ ನ್ಯಾಯ ಬೇಕಷ್ಟೇ. ನನ್ನ ಗಂಡ ನನಗೆ ಬೇಕಷ್ಟೇ. ಯಾಕಂದರೆ ಈಗ ಚಿಕ್ಕ ಪಾಪು ಇದೆ, ನಂದು ಚಿಕ್ಕ ಏಜು. ನಾನು ಎಲ್ಲಂತ ಹೋಗಿ ಜೀವನ ಮಾಡಬೇಕು? ಅಯ್ಯೋ ಪಾಪಿಗಳ, ಈ ಹೆಣ್ಣು ಮಗಳು ಹೇಳೋದನ್ನ ಕೇಳ್ತಾಗಿದ್ರೆ ಕರುಳೆ ಚುರ್ರೆನ್ನತ್ತೆ ಕಣ್ರಿ. ಈಕೆಯ ಗಂಡನ ಮನೆಯವರು ಮನುಷ್ಯರಿ ಅಲ್ಲ ಬಿಡಿ, ರಾಕ್ಷಸರು ಅನ್ನಿಸತ್ತೆ. ಹಸು ಕೂಸಿದೆ, ಕರುಳಿನ ಕುಡಿಯಿದೆ, ಏನೂ ಅರಿಯದ ಮುದ್ದು ಕಂದನಿದ್ದಾನೆ ಅಂತಲೂ ನೋಡಿಲ್ಲ ಅಂದ್ರೆ ಎಂತಹ ಕ್ರೂರಿಗಳು ಅವರು ಅನ್ನೋ ಕೋಪ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಇದೇ ಕೋಪ ತಾಳಲಾರದಷ್ಟು ನೋವನ್ನ ಮನಸ್ಸಿನಲ್ಲಿಟ್ಕೊಂಡು ಈ ಹೆಣ್ಣು ಮಗಳು ನ್ಯಾಯಕ್ಕಾಗಿ ಅಂಬೇಡ್ಕರ್ ಪ್ರತಿಮೆ ಮುಂದೆ ಕೂತಿದ್ದಾಳೆ. ಗಂಡನೇ ಸರ್ವಸ್ವ ಅಂತ ನಂಬಿದ್ಲು. ಗಂಡನೇ ಎಲ್ಲ, ನನ್ನ ಬಾಳಿಗೆ ಬೆಳಕು ಅವನೇ ಅಂತ ತುಂಬಾನೇ ನಂಬಿಟ್ಟಿದ್ಲು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಗಿದ್ಲು. ಅವನಿಗಾಗಿ ಮನೆ ಮಠ ಬಿಟ್ಟು ಬಂದಿದ್ಲು. ಪ್ರೀತಿಯ ಪತಿಯನ್ನೇ ನಂಬಿ 100 ಮೈಲಿ ದೂರದಿಂದ ಬಂದಿದ್ದಾಕೆ ಅವನಿಗಾಗಿಯೇ ಕಷ್ಟಗಳನ್ನ ಸಹಿಸಿಕೊಂಡಿದ್ಲು. ಊಟ ಇಲ್ಲದೆ ಇದ್ದಾಗ್ಲೂ ಸುಮ್ಮನಿದ್ಲು. ಕಾಟ ಕೊಟ್ಟಾಗ್ಲೂ ಕಣ್ಣೀರು ಸುರಿಸಿ ತನಗೆ ತಾನೇ ಸಮಾಧಾನ ಮಾಡಿಕೊಂಡಿದ್ದವಳು. ಆದ್ರೀಗ ಆ ಯುವತಿಯ ಬದುಕು ಅಕ್ಷರಶಃ ಅತಂತ್ರವಾಗಿದೆ ಕಣ್ರಿ. ನಂಬಿದವನಿಂದಲೇ ಈ ಹೆಣ್ಣು ಮಗಳಿಗೆ ಕಣ್ಣೀರೇ ಮುಗಿಲಾಗಿ ಬಿಟ್ಟಿದೆ. ಈಕೆಯ ಬದುಕನ್ನೇ ನರಕಕ್ಕೆ ತಳ್ಳಿ ಈಕೆಯನ್ನ ನಂಬಿಸಿ ಬೀದಿಯಲ್ಲಿ ಅಲೆಯುವಂತೆ ಮಾಡಿರೋ ಆ ಬಂಡ ಗಂಡ ಇವನೇ ನೋಡಿ. ಆಹಾಹಾಹಾ, ಎಲ ಐನಾತಿ, ಎಲ ಕಿಲಾಡಿ, ಆವತ್ತು ಚೆನ್ನಾಗಿತ್ತಲ್ವ? ಹಲ್ಲು ತೋರಿಸಿಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋವಾಗ ಈ ಯುವತಿ ತುಂಬಾನೇ ಚೆನ್ನಾಗಿ ಕಾಣಿಸಿದ್ಲು ಅಲ್ವಾ?
ನಾ ಡ್ರೈವರ್, ನೀ ನನ್ನ ಲವ್ವರ್ ಅಂತ ಡೈಲಾಗ್ ಹೊಡೆಯೋಕೆ ಈ ಯುವತಿ ಬೇಕಾಗಿದ್ಲಲ್ವ? ಇಷ್ಟೇ ಯಾಕೆ ಸಂಬಂಧಿಕರನ್ನೆಲ್ಲ ಕರೆಸ್ಕೊಂಡು 3 ಗಂಟು ಹಾಕೋಕೆ ಈ ಯುವತಿಯೇ ಬೇಕಿದ್ಲು ಅಲ್ವಾ? ಆದ್ರೆ ಈಗ ಈ ಯುವತಿ ಬೇಡವಾಗ್ಬಿಟ್ಟಿದ್ದಾಳೆ ಅನ್ನೋ ಸಿಟ್ಟು ಈ ಫೋಟೋಗಳನ್ನ ನೋಡಿದವರಿಗೆ ಬಂದ್ಬಿಡತ್ತೆ ಕಣ್ರೆ. ಈ ಮನ್ಮಥನಿಗೆ ಯುವತಿ ಕಡೆಯವರಂತೂ ಚೀತು ಅಂತ ಉಗೀತಿದ್ರು. ಯುವತಿ ಬದುಕಿನಲ್ಲಿ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದವನು ವಿಲನ್ ಆಗಿರೋ ಈ ಮೋತಿಯ ಹೆಸರು ರಾಕೇಶ್ ಅಂತ. ಫ್ರೆಂಡ್ಸ್ ಎಲ್ಲ ರಾಕಿ ಬಾಯ್ ಅಂತಿದ್ರು. ಮೈಸೂರು ಜಿಲ್ಲೆಯ ಹೆಚ್ಡಿ ಕೋಟೆ ತಾಲೂಕಿನ ಸೊಲ್ಲಾಪುರ ಗ್ರಾಮದ ನಿವಾಸಿ ಈತ. ಡ್ರೈವಿಂಗ್ ಕೆಲಸ ಮಾಡುತ್ತಿದ್ದವನು ಈಗ ಮೋಸಗಾರ ಅನ್ನೋ ಪಟ್ಟವನ್ನ ಅಲಂಕರಿಸಿಕೊಂಡಿದ್ದಾನೆ. ಗದಗ ಜಿಲ್ಲೆ ಮಹಾಲಿಂಗಪುರ ತಾಂಡಾ ಮೂಲದವನಾದ ಸಿಂಧು ಎಂಬಾಕೆಯ ಬಾಳಲ್ಲಿ ಕೆಟ್ಟ ಕೇಡಿಯಾಗೋಗಿದ್ದಾನೆ. ಇದೇ ಕಾರಣಕ್ಕೆ ಈ ಸಿಂಧು ಹೆಚ್ಡಿ ಕೋಟೆಯಲ್ಲಿರೋ ಅಂಬೇಡ್ಕರ್ ಪ್ರತಿಮೆ ಮುಂದೆ ಮಗು ಜೊತೆ ಕೂತ್ಕೊಂಡು ನ್ಯಾಯ ಕೇಳ್ತಿದ್ದಾಳೆ. ಗಂಡ ಬೇಕು ಗಂಡ ಅಂತ ಹೇಳ್ತಾ ತನ್ನ ಬದುಕಲ್ಲಾದ ಅನ್ಯಾಯವನ್ನ ಹೊರಹಾಕಿದ್ದಾಳೆ. ನನ್ಗೇನಿಲ್ಲ, ನಂಗೆ ನ್ಯಾಯ ಬೇಕಷ್ಟೇ, ನನ್ ಗಂಡ ನನಗ್ ಬೇಕಷ್ಟೇ. ಯಾಕಂದ್ರೆ ಈಗ ಚಿಕ್ಕ ಪಾಪು ಇದೆ, ನಂದು ಚಿಕ್ಕ ಏಜು, ನಾನು ಎಲ್ಲಂತ ಹೋಗಿ ಜೀವನ ಮಾಡ್ಬೇಕು? ಅದೇ ನನ್ಗೇನು ಕೇಳ್ತಾ ಇಲ್ಲ. ಅವ್ನು ಎಲ್ಲಿರಿಸ್ತಾನೋ ಅಲ್ಲೇ ನಾನು ಇರಕ್ ರೆಡಿ. ನನ್ ಗಂಡ ನಂಗೆ ಬೇಕಷ್ಟೇ, ಬಿಟ್ರೆ ನಂಗೇನು ಬೇಡ. ನಂಗೆ ನ್ಯಾಯ ಬೇಕು. ಅವ್ರು ಏನಂತವ್ರೆ, ಈ ಮನೇಲಿ ಅವ್ರಿಗೆ ಇಟ್ಕೊಳಕ್ ಕೊಡಲ್ಲ ನಾವು, ಹಂಗೆಲ್ಲ ಮಾತಾಡ್ತಾವ್ರೆ. ಇವಾಗ ಮನೆಗೆ ಹೋದಾಗ ಅವ್ರು ಇಡೀ ಕುಟುಂಬದವ್ರು ನನ್ಗೆ ಹೋಗಿ ಸೇರ್ಬಿಟ್ಟು ಎಲ್ರು ಒಂದ್ ಕಡೆ ಏನೇನೋ ಯಾರಿಗೆ ಏನ್ ತಿಳಿಯತ್ತೋ ಅದೇ ಮಾತಾಡ್ತಾವ್ರೆ. ಮನೆಗ್ ಬೇರೆ ಬೀಗ ಹಾಕವ್ರೆ, ಹೊರಗೆ ಕೂರ್ಸಿದ್ರು ನಮ್ಗೆ. ಪ್ರೇಮ ವಿವಾಹ, ಮಗು ಆಗ್ತಿದ್ದಂತೆ ಕಲಹ. ಊಟ ಕೊಟ್ಟಿಲ್ಲ, ಮಗುವಿಗೆ ಹಾಲು ಕೊಡದೆ ಕಾಟ. ಇನ್ಸ್ಟಾಗ್ರಾಂನಲ್ಲಿ ಥೇಟ್ ಹೀರೋ ರೇಂಜಿಗೆ ಲುಕ್ ಕೊಡುತ್ತಿದ್ದ ಈ ರಾಕಿ ಅಲಿಯಾಸ್ ರಾಕೇಶ್ ರೀಲ್ಸ್ ನೋಡಿಕೊಂಡು ಕಾಲ ಕಳೀತಿದ್ದವನು. ಡ್ರೈವಿಂಗ್ ಕೆಲಸದಲ್ಲಿ ಫ್ರೀ ಸಿಕ್ಕಾಗ್ಲೆಲ್ಲ ಇನ್ಸ್ಟಾದಲ್ಲಿ ಬ್ಯುಸಿಯಾಗಿರ್ತಿದ್ದ. ಇಂತಹ ಮನ್ಮಥ ರಾಕೇಶ್ಗೆ ಒಂದು ದಿನ ಸಿಂಧು ಕಾಣಿಸಿದ್ಲು. ನೋಡೋಕೆ ಸಿಂಪಲ್ ಆಗಿ ಚೆನ್ನಾಗಿದ್ದಾಳೆ ಅಂತ ಫಾಲೋ ಮಾಡಿದ್ದ. ಯಾವುದಕ್ಕೂ ಇರ್ಲಿ ಅಂತ ಮೆಸೇಜ್ ಕಳುಹಿಸಿದ್ದಾನೆ. ಹಾಯ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂತ ಮೆಸೇಜ್ ಮಾಡಿ ಸ್ನೇಹಿತರಾಗಿರೋಣ ಅಂತ ಸಿಂಧುವನ್ನ ಇನ್ವೈಟ್ ಮಾಡಿದ್ದ. ಈ ಸಿಂಧು ಜಸ್ಟ್ ಫ್ರೆಂಡ್ಶಿಪ್ ಅಲ್ವಾ ಅಂತ ಓಕೆ ಅಂದಿದ್ಲು. ಆದರೆ ಯಾವಾಗ ಇನ್ಸ್ಟಾಗ್ರಾಂನಲ್ಲಿ ಸಿಂಧು ಮೆಸೇಜ್ಗೆ ಉತ್ತರಿಸಿದ್ಲು, ಆಗ ರಾಕೇಶ್ ಹಿರಿ ಹಿಗ್ಗಿದ್ದ. ಸಿಂಧು ಜೊತೆ ಫ್ರೆಂಡ್ ನಂತೆ ಮಾತನಾಡ್ಕೊಂಡಿದ್ದ. ಒಳ್ಳೆಯವನಂತೆ ಮುಖವಾಡ ತೊಟ್ಟು ಅಮಾಯಕನಂತೆ ಮೆಸೇಜ್ ಮಾಡ್ಕೊಂಡಿದ್ದ. ಕೊನೆಗೆ ಪ್ರಪೋಸ್ ಕೂಡ ಮಾಡಿ ಪ್ರೀತಿಯನ್ನ ಗಿಟ್ಟಿಸ್ಕೊಂಡಿದ್ದ. ಮೈಸೂರಿನ ಹೆಚ್ಡಿ ಕೋಟೆಯ ಈ ಮನ್ಮಥ ರಾಕೇಶ್ ಗದಗ ಮೂಲದ ಸಿಂಧುವನ್ನ ಇನ್ಸ್ಟಾದಲ್ಲಿ ಪಟಾಯಿಸ್ಕೊಂಡಿದ್ದ. ನಾನಿಲ್ದೆ ನೀನಲ್ದೆ ನಾವಿಬ್ಬರು ಮೀಟ್ ಆಗೋಣ್ವಾ ಅಂತ ಒಂದು ದಿನ ಮೀಟ್ ಆಗಿದ್ದ. ಆವತ್ತು ಸೆಲ್ಫಿ ತಗೊಂಡು ನೀನೇ ನನ್ನ ಸಂಗಾತಿ, ನೀನೇ ನನ್ನ ಜೀವ, ನೀನೇ ನನ್ನ ಬರ್ಗರ್ ಅಂತ ಡೈಲಾಗ್ ಹೊಡೆದಿದ್ದ. ಬಣ್ಣದ ಮಾತುಗಳನ್ನು ಆಡಿದ್ದ. ಇವನ ಬಣ್ಣದ ಮಾತುಗಳಿಗೆ ಮರುಳಾಗಿ ಹೋಗಿದ್ದ ಸಿಂಧು ಮನೆ ಬಿಟ್ಟು ಬಂದಿದ್ದಾಳೆ. ರಾಕೇಶ್ ಕೈ ಹಿಡಿದು ಸಪ್ತಪದಿ ತುಳಿದಿದ್ದಾಳೆ. ಆದರೆ ಮದುವೆಯಾಗಿ ಒಂದು ಮಗು ಆಗ್ತಾಗಿದ್ದಂತೆ ಈಕೆ ಅಕ್ಷರಶಃ ನರಕವನ್ನೇ ಕಂಡಿದ್ದಾಳೆ. ಬಂದು ಒಂದ್ ಸ್ವಲ್ಪ ದಿನ ನಾನು ಅಲ್ಲಿದ್ದೆ. ಇಲ್ದೇ ಇರೋ ಟಾರ್ಚರ್ ನನಗೆ ಕೊಡ್ತಿದ್ರು ಅವರು. ಊಟ ಮಾಡಕ್ ಬಿಡ್ತಾ ಇರ್ಲಿಲ್ಲ, ಏನಿಲ್ಲ. ನನ್ನ ಗಂಡ ಗಾಡಿ ತಗೊಂಡು ಟ್ರಿಪ್ಪಿಗೆ ಹೋಗ್ಬಿಟ್ರೆ ನಾನು ಉಪವಾಸ ಇರೋದು. ಈ ಮಗುವಿಗೆ ಬೇರೆ ಮನೆಯಿಂದ ಹಾಲೆಲ್ಲ ತಗೊಂಡು ಬಂದು ಹಾಕ್ತಿದ್ದೆ ನಾನು. ಅವ್ರು ಹಾಲು ಕೂಡ ತಂದು ಹಾಕ್ತಾ ಇರ್ಲಿಲ್ಲ. ಆ ಥರ ಎಲ್ಲ ಮಾಡ್ತಿದ್ರು. ಇದು ನನ್ನ ಗಂಡನಿಗೂ ಕೂಡ ಇವೆಲ್ಲ ಗೊತ್ತಾದ್ರೂ ನಾನು ಹೋದೆ. ಏನಕ್ಕೆ ಹೋದೆ ನೀನು, ಹಂಗೆ ಹಿಂಗೆ ಅಂತ ನಂಗೆ ಬೈದ ಅವನು.
5 ಲಕ್ಷ ಕೊಟ್ರಷ್ಟೇ ಮನೆಯಲ್ಲಿ ಜಾಗ. ಪ್ರೀತಿ ಮಾಡೋವಾಗ ಜಾಗೀತನಾಗಿದ್ದಾಗಿ ರಾಕೆ ಮದುವೆಯಾಗಿ 1 ಮಗು ಆಗ್ತಿದ್ದಂತೆ ತಿರುಬೋಕಿ ಆಗೋಗಿದ್ದ. ಆವತ್ತು ಮುದ್ದು ಬಂಗಾರಿ, ನೀನೇ ನನ್ನ ಫ್ಲೇವರ್, ನೀನೇ ನನ್ನ ಫ್ಲವರ್ ಅಂತಿದ್ದವನು ಮಗು ಆಗ್ತಾಗಿದ್ದಂತೆ ವರಸೆ ಬದಲಿಸಿದ್ದ. ಪ್ರೀತಿಸಿ ಮದುವೆಯಾಗಿದ್ದ ಸಿಂಧುವನ್ನ ಚೆನ್ನಾಗಿ ನೋಡಿಕೊಳ್ಳೋದು ಬಿಟ್ಟು ವಾರಗಟ್ಟಲೆ ಕೆಲಸಕ್ಕೆ ಹೋಗ್ತಿದ್ದ. ಫೋನ್ ಮಾಡಿ ಹೆಂಡತಿ ಹಾಗೂ ಮಗುವನ್ನ ವಿಚಾರಿಸಿಕೊಳ್ಳೋದು ಬಿಟ್ಟು ಜಾಲಿ ಮಾಡ್ಕೊಂಡಿರ್ತಿದ್ದ. ಗಂಡನ ಈ ಹಿಂಸೆ ಒಂದು ಕಡೆ ಆಗಿದ್ರೆ ಅತ್ತೆಯ ಕಾಟವಂತೂ ಇನ್ನೊಂದು ಲೆವೆಲ್ಗೆ ಇತ್ತಂತೆ. ಗಂಡನಿಲ್ಲದ ಹೊತ್ತಲ್ಲಿ ಊಟವನ್ನು ಕೂಡ ಹಾಕ್ತಿರ್ಲಿಲ್ವಂತೆ. ಇದರಿಂದ ಸಿಂಧು ಬೇರೆ ಮನೆ ಮಾಡಿಕೊಂಡು ನೆಮ್ಮದಿಯಾಗಿರೋಣ ಅಂತ ಗಂಡನಿಗೆ ಹೇಳ್ತಾಳೆ. ಆದರೆ ಈ ರಾಂಗ್ ರಾಕೇಶ ವರದಕ್ಷಿಣೆ ತಗೊಂಡ ಬಾ ಅಂತ ಹಿಂಸೆ ಕೊಡ್ತಿದ್ದಂತೆ. ಕಾಸು ಇಸ್ಕೊಂಬ, ನಿಂಗೆ ರೂಮ್ ಮಾಡ್ಬೇಕಂದ್ರೆ ನಿನ್ ಹಂಗೆ ಹಿಂಗೆ ನನ್ಗೆ ಊಟ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ನನ್ನ ಪಾಪುಗೆ ಹಾಲು ಕುಡಿಸಿ ಮಲಗಿ ಹೋಗೋ ಅಷ್ಟರಲ್ಲಿ ಅವ್ರು ಊಟ ಮಾಡಿ ತಿಂದು ತೊಳೆದಿರ್ತಿದ್ರು ಅವ್ರು ಮಾಡ್ಕೊಂಡು. ನಾನು ಮಾಡಿದ್ದು ಅವ್ರು ತಿಂತಾ ಇರ್ಲಿಲ್ಲ, ಹಂಗೆಲ್ಲ ಮಾಡ್ತಿದ್ರು. ರೂಮ್ ಮಾಡ್ಬೇಕಂದ್ರೆ ನೀನು 5 ಲಕ್ಷ ಇಸ್ಕೊಂಬ, 2 ಲಕ್ಷ ಇಸ್ಕೊಂಬ ಹಂಗಂತ ಎಲ್ಲ ಹೇಳ್ತಿದ್ದ. ಇವಾಗ ನನ್ನ ಹತ್ರ ದುಡ್ಡಿಲ್ಲ, ಏನಕ್ಕಂದ್ರೆ ನಮ್ಮ ಅಪ್ಪಾಜಿ ಅವ್ರ ಕಾಲ್ ಮುರಿದೈತೆ, ಅವ್ರು ಡ್ಯೂಟಿಗೂ ಹೋಗ್ತಾ ಇಲ್ಲ, KSRTC ಅವ್ರು ಡ್ಯೂಟಿಗೆ ಹೋಗೋದು. ಇವಾಗ ಮನೆಯಲ್ಲೇ ಇದ್ದಾರೆ ಅವರು. 1 ರೂಪಾಯಿ ಇಲ್ಲ, 2,000 ರೂಪಾಯಿ ನಮ್ಮ ಅಪ್ಪಾಜಿ ಅವ್ರು ಬೇರೆಯವ್ರ ಕಡೆಯಿಂದ ಇಸ್ಕೊಂಡ್ ಬಂದವ್ರೆ. ಏನ್ರೀ ಬಂದಿರೋದು ಇವನಿಗೆ? ದುಡಿದು ತಿನ್ನುವ ತಾಕತ್ತಿದೆ, ಕೈನಲ್ಲಿ ಕೆಲಸ ಆಗಿತ್ತು. ಆ ಕೆಲಸದಿಂದ ಬರೋ ಹಣದಲ್ಲಿ ಸಂಸಾರ ಸಾಗಿಸ್ಕೊಂಡು ಹೋಗೋದ್ ಬಿಟ್ಟು ಮನೆ ಬಿಟ್ಟು ಪರಾರಿಯಾಗೋಗಿದ್ದ. ಪ್ರೀತಿ ಮಾಡೋವಾಗ ರಾಣಿ ತರ ನೋಡ್ಕೊಳ್ತೀನಿ, ಒಂಚೂರು ನೋವು ಕೊಡದಂತೆ ಕಣ್ರಪ್ಪೆಯಂತೆ ಕಾಪಾಡ್ಕೊಳ್ತೀನಿ ಅಂತೆಲ್ಲ ಡೈಲಾಗ್ ಹೊಡೆದಿದ್ದಾಗಿ ರಾಕೇಶ್ ಯೂ ಟರ್ನ್ ತೆಗೆದುಕೊಂಡಿದ್ದಾನೆ. ಪೊಲೀಸರ ಮುಂದೆ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಸುಳ್ಳು ಹೇಳಿ ಕಾಣದಂತೆ ಮಾಯವಾಗಿ ಹೋಗಿದ್ದ. ಫೋನ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡದೆ ಹೈ ಡ್ರಾಮಾ ಆಡ್ತಿದ್ದಂತೆ. 5 ಲಕ್ಷ ತಂದು ಕೊಟ್ರೆ ಮಾತ್ರ ಸಂಸಾರ ಹೊಸ ಮನೆ ಅಂತೆಲ್ಲ ಹೇಳ್ತಿದ್ದಾನಂತೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪೊಲೀಸರು ಎಲ್ರು ಕಾಲ್ ಮಾಡ್ತಾವ್ರೆ, ಅವ್ನ್ ಕಾಲು ಪಿಕ್ ಮಾಡ್ತಾ ಇಲ್ಲ, ಏನಿಲ್ಲ. 1 ತಿಂಗಳದ ಹಿಂದೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಇಲ್ಲಿ. ಅವನಿಗೆ ಕರ್ಸ್ಬಿಟ್ಟು ಮಾತಾಡಿದ್ರು ಪೊಲೀಸರು ಎಲ್ರು. ನಾನು ಆಯ್ತು ಸರ್ ಮನೆ ರೂಮ್ ಮಾಡ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಇವಾಗ ರೂಮು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಪೊಲೀಸರು ಕಾಲ್ ಮಾಡ್ತಾವ್ರೆ, ಎಲ್ರು ಕಾಲ್ ಮಾಡ್ತಾವ್ರೆ, ಯಾರು ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ನಾನು ಬಂದಿಲ್ಲಿ ಬೀದಿಯಲ್ಲಿ ಇದ್ದೀನಿ, ನಾನು ಡ್ಯೂಟಿ ಇದೆ, ನಾನು ಡ್ಯೂಟಿಗೆ ಹೋಗಿದ್ದೀನಿ, ನಾನು ತಮಿಳ್ನಾಡಲ್ಲಿ ಇದ್ದೀನಿ, ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳ್ತಾವ್ರೆ. ಮದುವೆಯಾಗಿ ಕೇವಲ 2 ವರ್ಷ ಅಷ್ಟೇ ಆಗಿರೋದು. ಮುದ್ದಾದ ಮಗುವನ್ನ ನೋಡಿಕೊಂಡು ಈ ಮಗುವಿನ ನಗುವಿಗಾಗಿ ಇರೋದು ಬಿಟ್ಟು ಈ ಗಂಡ ನಾಪತ್ತೆಯಾಗೋಗಿದ್ದಾನೆ. ಫೋನ್ ಮಾಡಿ ಕೇಳಿದ್ರೆ ನಾನಿನ್ನು 10 ಮದುವೆ ಆಗ್ತೀನಿ, ನನ್ನ ಯಾರು ಏನು ಮಾಡ್ಕೊಳ್ಳೋಕಾಗಲ್ಲ ಅಂತ ಸಿಂಧುಗೆ ಹೆದರಿಸಿದ್ದಂತೆ. ಸಾಲದಕ್ಕೆ ಬೇರೆ ಮನೆ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೆಂಡತಿಯನ್ನ ಆಕೆ ಮನೆಯಲ್ಲೇ ಬಿಟ್ಟಿದ್ದಂತೆ. ಆದರೆ ಹೆಂಡತಿಯನ್ನ ಆಕೆ ಮನೆಗೆ ಬಿಟ್ಟು ಎಸ್ಕೇಪ್ ಆಗೋದೆ ಈ ರಾಕೇಶನ ಪ್ಲಾನ್ ಆಗಿತ್ತು ಅನ್ನೋದು ಈ ಸಿಂಧುಗೆ ಗೊತ್ತಾಗ್ಲೇ ಇಲ್ಲ. ಪ್ರೀತಿಸಿ ಮದುವೆಯಾದವರು ಹೇಗಿರಬೇಕು, ಬೇರೆಯವರಿಗೆ ಮಾದರಿ ಎನ್ನುವಂತೆ ಇರಬೇಕು. ಆದ್ರೆ ಇಲ್ಲಿ ವರದಕ್ಷಿಣೆ ಅನ್ನೋದು ಸಂಸಾರದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಈ ಬಿರುಗಾಳಿಯಲ್ಲಿ ಸಿಂಧು ನರಕವನ್ನೇ ನೋಡಿದ್ದಾಳೆ. ಕೊನೆಗೆ 1 ತಿಂಗಳು ಕಳೆದ 1 ತಿಂಗಳಿಂದ ಈ ಸಿಂಧು ನ್ಯಾಯಕ್ಕಾಗಿ ಅಲೀತಿದ್ದಾಳೆ. ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟು ನ್ಯಾಯಕ್ಕಾಗಿ ಅಂಗಲಾಚ್ತಿದ್ದಾಳೆ. 9 ತಿಂಗಳ ಮಗುವನ್ನ ಕಂಕುಳಲ್ಲಿಟ್ಕೊಂಡು ಬೀದಿ ಅಲೀತಿದ್ದಾಳೆ. ಗಂಡ ಬೇಕು, ಗಂಡ ನನ್ನ ಜೊತೆಯಲ್ಲಿ ಇದ್ರೆ ಅಷ್ಟೇ ಸಾಕು, ಗಂಜಿ ಕುಡ್ಕೊಂಡು ಕಾಲ ಕಳೆದು ಬಿಡ್ತೀನಿ, ಮಗು ಮುಖ ನೋಡ್ಕೊಂಡು ಜೀವನ ಮಾಡ್ತೀನಿ, ಸಂಸಾರ ಮಾಡ್ತೀನಿ ಅಂತ ಈ ಹೆಣ್ಣು ಮಗಳು ಕಣ್ಣೀರು ಸುರಿಸ್ತಿದ್ದಾಳೆ. ಆದರೆ ಗಂಡ ಅನಿಸಿಕೊಂಡವ ಮಾತ್ರ ನಾನವನಲ್ಲ ಅಂತ ಪರಾರಿಯಾಗಿದ್ದಾನೆ. ಇಂತಹ ಭಂಡರಿಂದ, ಇಂತಹ ನೀಚರಿಂದ ಮತ್ತೊಂದು ಕಡೆ ಘನ ಘೋರವೇ ನಡೆದು ಬಿಟ್ಟಿದೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿಯಾದ್ರು ಅನ್ನುವಂತೆ
ಇಬ್ಬರು ಸಾವಿನ ಮನೆ ಸೇರ್ಬಿಟ್ಟಿದ್ದಾರೆ. ಆ ಕರುಣಾಜನಕ ಕಹಾನಿಯನ್ನ ತೋರಿಸ್ತೀವಿ. ಆದರೆ ಅದಕ್ಕೂ ಮುನ್ನ ಟೇಕ್ ಎ ಶಾರ್ಟ್ ಬ್ರೇಕ್.